ಇಲ್ಲಿ ಒಂದು ಚಾಪೆ ಹಾಕ್ಕೊಂಡು ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ವ್ಯೂ ನೋಡ್ರಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನು ನಿಮ್ಮ ಹುಡುಗ ಲಿಖಿತ್. ಇವತ್ತು ಒಂದು ಅನ್ಸೀನ್ ಜಾಗಕ್ಕೆ ಹೋಗ್ತಿದ್ದೀರಿ. ವಿಲ್ ಬಿ ಗೋಯಿಂಗ್ ಇನ್ ದಿಸ್ ಪೀಸ್ಟ್. ಅದರಲ್ಲ ಆ್ಯಕ್ಚುಲಿ ಇದ್ರಲ್ಲಿ ಹೋಗಬೇಕು, ಸಾಕಾದಾಗಿರುತ್ತೆ. ಬಟ್ ಇದನ್ನಂಥ ಜಾಗಕ್ಕೆ ಎತ್ಕೊಂಡು ಹೋಗ್ಬೇಕು ಅಂದರೆ 50 ಲಕ್ಷ ಕಣ್ಮುಂದೆ ಬರುತ್ತೆ. ಡ್ಯೂಟಿ ಬಿದ್ದರೆ ದುಡ್ಡು ಬರೋಂಗಾಗಲಿ, ಏನು ಬೇಕೋ ಅವೆಲ್ಲ ಮಾಡೋಣ. ಈ ಗಾಡಿಗೆ ಆಫ್ ರೋಡ್ ಟೈರ್ಸ್ ಇದೆ, ಸೊ ದಿಸ್ ವಿಲ್ ಬಿ ಮೋರ್ ಕೇಪಬಲ್. ಸಸ್ಪೆನ್ಷನ್ಸ್ ಚೇಂಜ್ ಮಾಡಿಸ್ಬಿಡ್ತು ಗುರು. ಎರಡು ಕಡೆ ಒಂದು, ಆ ಕಡೆ ಇನ್ನೊಂದು ಮಾಡಿಸಿದೆ. ಟೋಟಲ್ ಆಗಿ 11,500 ಆಯಿತು. ಟೋಟಲಿ 1.6 lakhs ಜಸ್ಟ್ ಸರ್ವಿಸ್ಗೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸಸ್ಪೆನ್ಷನ್ ಚೇಂಜ್ ಆಯಿತು ಪೂರ್ತಿ. ಕ್ಲಚ್ ಅಸೆಂಬ್ಲಿ ಇಲ್ಲೇ ಇಕ್ಕಿದ್ದಾರೆ ನೋಡಿ. ಇವೆಲ್ಲ ಈ ಗಾಡಿದೆ ಪೂರ್ತಿ. ಸ್ಟೇ ಟ್ಯೂನ್ಡ್. ಕಾಕ್ಪಿಟ್ ಮೋಡ್ ಇನ್ 3, 2 ಗೈಸ್. one second. ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸ್ ಅಲ್ಲ. ಸೊ ಇವಾಗ ಒಂದು ಜಾಗ ಇದೆ, ಅದು ಬಂದ್ಬಿಟ್ಟು ಇಟ್ಸ್ ಟೋಟಲಿ ಮ್ಯಾನ್ ಮೇಡ್. ಬೇಸಿಕ್ಲಿ ಬಂಡೆನ ಲೈಕ್ ಬರ್ಸ್ಟ್ ಮಾಡ್ತಾರೆ. ಆ ಥರ ಬರ್ಸ್ಟ್ ಮಾಡಿ ಒಂಥರ ಹೋಲ್ ಆಗಿ ಅದ್ರಲ್ಲಿ ನೀರು ತುಂಬ್ಕೊಂಡು ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡೋದಕ್ಕೆ. ಅಲ್ಲಿ ಹೋಗ್ತಾ ಇದ್ದೀವಿ, ಓಕೆನಾ? ಅಲ್ಲಿ ಹೋಗು ಗಾಡಿ ನಿಲ್ಸ್ಕೊಂಡು ಚಾ ಕುಡ್ಕೊಂಡು ಒಂದು 15-20 ಮಿನಿಟ್ಸ್ ಫ್ರೆಂಡ್ಸ್ ಜೊತೆ ಮಾತಾಡೋಕೆ ನೆಕ್ಸ್ಟ್ ಲೆವೆಲ್ ಆ ಥರದ ಸ್ಪಾಟು. ಬಟ್ ಫ್ರೆಂಡ್ಸ್ ಇಲ್ಲ. ಟ್ಯಾಗ್ ಅಲಾಂಗ್, ಲೆಟ್ಸ್ ಗೋ. ಸೊ ಬೇಸಿಕ್ಲಿ ಇದೆ ದುನ್ಸಂದ್ರ. ಹಿಂಗೆ ಹೋದರೆ ಮಾಲೂರ್ ರೋಡಲ್ಲಿ ಇದೊಂದು ಇಲ್ಲಿ ಆಫ್ ರೋಡ್ ಇದೆ, ಆಯಿತಾ? ಹಿಂಗೇ ಸ್ಟ್ರೇಟ್ ಹೋಗ್ತಾ ಇರಬೇಕು, ಆಯಿತಾ? ಹೋಗೋಣ ಬನ್ನಿ. ನೋಡಿ ಅಲ್ಲಿ ಆ ಟೆರೇನ್ ಹೆಂಗಿದೆ ನೋಡಿ. ಅದು ಗಾಡಿ ಲೆಫ್ಟು ರೈಟು. ಇಲ್ಲಿ ಲೆಫ್ಟ್ ಅಲ್ಲ ರೈಟ್ ತಗೋಬೇಕು. ಅಲ್ಲಿ LPG ಸಿಲಿಂಡರ್ಗಳು ಕಾಣ್ತಿದ್ಯಾ? ಬೇಸಿಕ್ಲಿ ಅದು LPG ಸ್ಟೋರ್ ಮಾಡುತ್ತೆ. ಅದು ಹೆಂಗಿರ್ತಾರೋ ಜನಪ್ಪ, ಅಲ್ಲಿ ಭಯ ಆಗುತ್ತೆ ಗುರು. ಎಕ್ಸ್ಪ್ಲೋಡ್ ಆಗ್ಬಿಟ್ರೆ ಏನು ಮಾಡೋದು? ನಾನು ಹೇಳ್ತಾ ಇರೋಷ್ಟು ಹಾರ್ಡಾಗಿ ಏನಿಲ್ಲ, ಸಖತ್ ನಾರ್ಮಲ್. ನೆಕ್ಸ್ಟ್ ಲೆವೆಲ್ ಆಗಿದೆ. ಇಲ್ಲಿ ನೋಡಿ ಬಂಡೆಗಳು, ಅಲ್ಲಿ ನೋಡಿ ಡೌನ್ ಯಾವ ಲೆವೆಲ್ಗಿದೆ ಅಂತ. ಮನೇಲಿ ನೆನ್ನೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಪ್ಲಾನ್ ಮಾಡಿತ್ತು, ವರ್ಕೌಟ್ ಆಗಿಲ್ಲ. ಇನ್ನೇನು ಮಾಡ್ತೀನಿ ಗೊತ್ತಾ, ನಾನು ಟ್ರಿಪ್ಪು ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ. ಯಾಕೆಂದರೆ ಪ್ಲಾನ್ ಮಾಡ್ದಂಗೆ ಏನೂ ಮಾಡಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ನೋಡಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ ಆಯಿತು. ಈ ಥರನೇ ನೆಕ್ಸ್ಟ್ ಲೆವೆಲ್. ನೋಡಿ ಇಲ್ಲಿ ಗೈಸ್, ಕ್ರೇಜಿ ನೋಡಿ. ಎಲ್ಲ ಒಂಥರ ಹಾಂಟೆಡ್ ಅನ್ಸುತ್ತೆ, ಒಂದೊಂದ್ಸತಿ ಭಯ ಆಗುತ್ತೆ ಗುರು. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ದಿಸ್ ವಾಸ್ ದ ಪ್ಲೇಸ್ ಐ ವಾಸ್ ಟಾಕಿಂಗ್ ಅಬೌಟ್. ಹತ್ರ ಹೋಗಲ್ಲ ನಾನು, ಭಯ ಆಗುತ್ತೆ. ನೋಡಿ ಅವೆಲ್ಲ ಕೊರ್ದಿರೋದು. ದಟ್ಸ್ ಮೈ ಬೇಬಿ. ಬಟ್ ಸೋ ಬ್ಯೂಟಿಫುಲ್ ಅಲ್ವಾ? ಈ ವ್ಯೂ ಓಕೆ ಆಯಿತಾ? ಬಟ್ ನೆಕ್ಸ್ಟ್ ಲೆವೆಲ್ ವ್ಯೂ ಇಲ್ಲಿ ನಡ್ಕೊಂಡು ಹೋದ್ರೆ ಗುರು, ಏನೇನೋ ಕಲ್ ಮೇಲೆ ಕೊರ್ದಿದ್ದಾರೆ, ಆಯಿತಾ? ನೋಡೋಕ್ಕೆ ಸ್ವಲ್ಪ ಶೇಡಿ ಆಗಿದೆ. ಲುಕ್ ಎಟ್ ದೀಸ್ ಆರ್ಕಿಟೆಕ್ಚರ್ ಅಂದ್ರೆ ಏನಂತಾರೋ ಗೊತ್ತಿಲ್ಲ, ಬಟ್ ನೋಡೋಕೆ ನೋಡಿ ಏನು ಸಖತ್ತಾಗಿದೆ. ಅಲ್ಲಿ ಮೇಲೆ ಒಂದು ಗುಡಿ ಥರ ಏನೋ ಇದೆ. ಸದ್ಯಕ್ಕಲ್ಲೆಲ್ಲ ಹೋಗೋದು ಬೇಡ. ಇಲ್ಲಿ ನೋಡಿ ಇವು. ದಿಸ್ ಈಸ್ ಆಲ್ ನಿಯರ್ ದುನ್ಸಂದ್ರ ಆ್ಯಂಡ್ ಮಾಲೂರ್ ಗೈಸ್. ಎಲ್ಲೋ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಅಲ್ಲ, ಮನೆಯಿಂದ ಜಸ್ಟ್ 10-15 ಕಿಲೋಮೀಟರ್ಸ್. 10 ಅಲ್ಲ ಬ್ರೋ, 7 ಕಿಲೋಮೀಟರ್ಸ್. ನನ್ನ ಫೇವ್ರೆಟ್ ವ್ಯೂ ಇಲ್ಲಿ ಒಂದು ಚಾಪೆ ಹಾಕ್ಕೊಂಡು ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ವ್ಯೂ ನೋಡ್ರಿ ಗೈಸ್. ಇದು ವ್ಯೂ ಪಾಯಿಂಟು ಆಗುತ್ತೆ, ಸ್ಯೂಸೈಡ್ ಪಾಯಿಂಟು ಆಗುತ್ತೆ. ಸ್ಯೂಸೈಡ್ ಪಾಯಿಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಜಸ್ಟ್ ವ್ಯೂ ನೋಡಿ ಆನಂದಿಸಿ. ಮತ್ತು ಸ್ಟೆಪ್ ನೋಡ್ಕೊಳ್ಳಿ, ಬಿದ್ದರೆ ಡೈರೆಕ್ಟಾಗಿ ಯಮನೇ ನೋಡೋದು ಫಸ್ಟು, ಓಕೆನಾ? ಬನ್ನಿ ಇವಾಗ ಮನೆಗೆ ಹೋಗೋಣ. ಲಿಟ್ರಲಿ ನಾನು ಒಬ್ಬನೇ ಇಲ್ಲಿ, ಮನುಷ್ಯ ಅಂತಿರೋದಿಲ್ಲ, ಒಬ್ಬನೇ. 1 ಅವರಿಂದ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ, ಒಬ್ಬನ ಮಗನೂ ಕಾಣಲಿಲ್ಲ. ನೋಬಡಿ ಕಮ್ ಹಿಯರ್ ಎಟ್ ನೈಟ್. ಇಫ್ ಯು ಗೈಸ್ ಆರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಆರ್ ಕನ್ಸಿಡ್ರಿಂಗ್, ಡೋರ್ ಲಾಕ್ ಮಾಡಿಬಿಟ್ಟು ವಿಂಡೋನೇ ಲಾಕ್ ಮಾಡಿಲ್ಲ, ಕ್ಯಾಮ್ರಾ ಎಲ್ಲ ಇದೆ. ಕ್ರೇಜಿ ಅಲ್ಲ ನಾನು?
ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅಂತಾನೆ ಅನ್ಸಲ್ಲ. ಏನು ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ನೋಡಿ ಜನ ಎಲ್ಲೂ ಹಾಳು ಮಾಡಿಕ್ಬಿಟ್ಟಿದ್ದಾರೆ. ಪ್ಲೀಸ್ ಗೈಸ್ ಡೋಂಟ್ ಪೊಲ್ಯೂಟ್. ಎಷ್ಟು ಚೆನ್ನಾಗಿದೆ ದೋ ಇಟ್ಸ್ ಮ್ಯಾನ್ ಮೇಡ್. ಪ್ಲೀಸ್ ಗಲೀಜ್ ಮಾಡಬೇಡಿ, ಓಕೆನಾ? ಹೋಗೋಣ ಬನ್ನಿ ಗೈಸ್. ಹೆಂಗಿತ್ತು ವ್ಯೂ ಅಲ್ಲಿ? ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಲೆಟ್ ಮೀ ನೋ ಗೈಸ್. ಈ ಬ್ರಿಟಿಷ್ ಆಡೋವಾಗ ಎಷ್ಟು ಚೆನ್ನಾಗಿದ್ವು ಗುರು ಊರ ಹೆಸರುಗಳು. ವೈಟ್ ಫೀಲ್ಡ್ ಅಂತೆ, ಹೋಪ್ ಫಾರ್ಮ್ ಅಂತೆ, ರಿಚ್ಮಂಡ್ ಸರ್ಕಲ್ ಅಂತೆ, ಬ್ರೂಕ್ ಫೀಲ್ಡ್ ಅಂತೆ. ನಾವು ಇಂಡಿಯನ್ಸ್ ಇದ್ದೀರಿ, ಇಕ್ಕಿದ್ದೀರಿ ಹೆಸರು. ದೊಡ್ಡುನ್ಸಂದ್ರ, ಮಾಲೂರು, ಚಿಕ್ಕ ತಿರುಪ್ತಿ, ಬೋದ್ನಸಳ್ಳಿ. ವಾಟ್ ಈಸ್ ದಿಸ್? ದರ್ಶನ್ ಏನ್ರಿ ಮೀಡಿಯಾ ಅಂದಂಗೆ ಏನ್ರಿ ಇಂಡಿಯಾ ಅನ್ಬೇಕು ನಾವು. ಸೊ ಗೈಸ್ ನೆಕ್ಸ್ಟ್ ವಾರ ನಾನು ಮತ್ತೆ ದ ಬಾಯ್ಸ್, ದ ಅಂಕಲ್ಸ್ ಅಲ್ಲ, ಅಂಕಲ್ಸ್ ಅಂದಿದ್ದಕ್ಕೆ ನೆಕ್ಸ್ಟ್ ಲೆವೆಲ್ ರೋಸ್ಟ್ ಮಾಡಿ ಬಿಸಾಕಿದ್ರು. ದೇ ಆರ್ ನಾಟ್ ಅಂಕಲ್ಸ್, ದೇ ಆರ್ ಅಂಕಲ್ಸ್. ಬೇಸಿಕ್ಲಿ ನಾವೆಲ್ಲ ವಿ ಆರ್ ಗೋಯಿಂಗ್ ಟು ಧರ್ಮಸ್ಥಳ. ಮೋಸ್ಟ್ ಪ್ರಾಬಬ್ಲಿ ಅನ್ಕೊಂಡಿದ್ದೀರಿ, ಡೆಫಿನೆಟ್ಲಿ ಆಗಲ್ಲ, ಟ್ರಸ್ಟ್ ಮೀ, ಹೋಗಲ್ಲ ನಾವು, ಬಟ್ ಹೋಗ್ತೀರಿ ಅನ್ನೋ ಕಾನ್ಫಿಡೆನ್ಸ್. ಆಲ್ವೇಸ್ ಬಿ ಪಾಸಿಟಿವ್. ಓಕೆ, ಸೊ ನೆಕ್ಸ್ಟ್ ವಾರ ಮೋಸ್ಟ್ ಪ್ರಾಬಬ್ಲಿ 99.9999% ಧರ್ಮಸ್ಥಳಕ್ಕೆ ಹೋಗ್ಬೋದು. 0.1% ಏನಾದರೂ ಆಗ್ಬೋದು, ಅದು ಹಾಗೆ ಆಗುತ್ತೆ. ಬಟ್ 99% ವಿಲ್ ಗೋ ಟು ಧರ್ಮಸ್ಥಳ. ನೆಕ್ಸ್ಟ್ ಲೆವೆಲ್ ಇರುತ್ತೆ ವ್ಲಾಗ್ಸು. ಸಂತೆ ಇದೆ ಅನಿಸುತ್ತೆ ಇಲ್ಲಿ, ಏನು ರಶ್ ಇದೆ ನೋಡಿ. ಇವಾಗ ಯಾವ ಲೆವೆಲ್ಗೆ ಟೆನ್ಷನ್ ಸಿಗುತ್ತೆ ಗೊತ್ತಾ? ತಲೆ ಮೇಲೆ ಕ್ಯಾಮ್ರಾ ಇರೋದು, ನನ್ನೇ ನೋಡ್ತಾ ಇರ್ತಾರೆ ಗುರು. ನನಗೆ ಫುಲ್ಲು ನಾಚಿಕೆ ಆಗ್ಬಿಡುತ್ತೆ ಇವಾಗ. ನೋಡಿದ್ರು ಆಂಟಿ ನನ್ನನ್ನು ನೋಡ್ತಾ ಇದ್ರು, ನಾನು ನೋಡಿದ್ದೆ ಹಂಗೆ ಯಾವ ಲೆವೆಲಕ್ಕೆ, ಏನು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಹಂಗೆ ಮುಂದೆ ನೋಡಿದ್ರು. ಪರವಾಗಿಲ್ಲ ಆಂಟಿ, ನಾನು ನಿಮ್ಮ ಜಾಗದಲ್ಲಿ ಇದ್ದರೆ ನಾನು ಹಂಗೆ ನೋಡಿರೇನಿ, ತಲೆ ಕೆಡಿಸ್ಕೊಬಿಡಿ. ಯರ್ ರಿಯಾಕ್ಷನ್ ವಾಸ್ ಜೆನ್ಯೂನ್. ಇಲ್ಲಿ ಇನ್ನೊಂದು ರಿಯಾಕ್ಷನ್ನು, ಅಲ್ಲಿ ಇನ್ನೊಂದು. ಅಣ್ಣ ಜಾಗ ಬಿಡ್ರಣ, ಅವ್ರಿಗೆ ಸಂತೆ ಸ್ಟೈಲಲ್ಲೇ ಹೇಳ್ಬೇಕು, ಜಾಗ ಬಿಡ್ರಣ. ಎಲ್ಲಿ ಬರಲಿ ಗುರು, ಬಾ 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 ಅಂತ ಇದೆಯಾ? ಬಂದರೆ ನನ್ನ ಗಾಡಿನೇ ಟಚ್ ಆಗೋದು. ಇಲ್ಲೆಲ್ಲ ಬಿರಿ ಕಬ್ನಾಗ್ಲೇ ಇರೋದು. ನಾನೊಂದು ಹೇಳ್ತೀನಿ, ನೀವು ಡ್ರೈವಿಂಗಲ್ಲಿ ಪ್ರೊಫೆಷ್ನಲ್ ಆಗಬೇಕು. ನೀವು ಎಲ್ಲಾನ ಗಾಡಿ ಓಡಿಸಿ ಒಂದು ಕಡೆ ಟಚ್ ಮಾಡ್ತೀರಾ, ನೆಕ್ಸ್ಟ್ ಲೆವೆಲಾಗಿ ಓಡಿಸ್ಬೇಕಾದ್ರೆ ಮಾಲೂರಿಗೆ ಹೋಗಿ 1 ತಿಂಗಳು ಇದ್ಬಿಡಿ. ಅಂದರೆ ಗಾಡಿ ಜೊತೆ ಮಾಲೂರಲ್ಲಿ ಒಂದು ತಿಂಗಳು ಗಾಡಿ ಅಥವಾ ಕಾರ್ ಓಡಿಸ್ಬಿಡಿ, ಪ್ರೊಫೆಷ್ನಲ್ ಆಗಿಬಿಡ್ತೀರಾ. ನೀವು ವರ್ಲ್ಡಲ್ಲಿ ಎಲ್ಲರೂ ಓಡಿಸ್ಬೋದು. ದೇವರಾಣೆಗಳು, ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಅಂತಂಥ ಜಾಗದಲ್ಲಿ ನುಗ್ತಾರೆ ಜನಗಳು. ಅವ್ರು ನುಗ್ಬಿಟ್ಟು ಏನು ಕ್ಯಾಶುಯಲ್ ಇರುತ್ತೆ ಗೊತ್ತಾ ರಿಯಾಕ್ಷನ್ ಅವ್ರದ್ದು? ಹಾಂ ಗುರು, ನಾವು ಹಿಂಗೆ, ಅವ್ರ ರಿಯಾಕ್ಷನ್ ಹಂಗೆ ಇರ್ತೈತೆ. ಅವರಷ್ಟು ನೆಕ್ಸ್ಟ್ ಲೆವೆಲ್ಲು. ಆ ಟರ್ಬೋ ಕಿಕ್ಕಿನ್ ಆಗಿದ ತಕ್ಷಣ ಗಾಡಿ ಹಿಂಗೆ ಎತ್ತುತ್ತೆ ಗೈಸ್. ನೀವು ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು. ನೋಡಿ ಇವಾಗ ನಾರ್ಮಲ್ ಆಗಿದೆ, ಕಿಕ್ಕಿನ್ ಆಯಿತು, ಟರ್ಬೋ ಎಳಿತಾ ಇತ್ತು ನೆಕ್ಸ್ಟ್ ಲೆವೆಲ್. ಹಂಗೆ ಪೊಲೀಸ್ ಸ್ಟೇಷನ್ ಮುಂದೆನೇ ನಾನು ಮೆತ್ಕೊ ಹೋಗ್ತೀನಿ. ನಾನೇನು ಅನ್ನಕ್ಕೆ ಬಂದಿಲ್ಲ, ಓಕೆನಾ? ಮೆತ್ಕೊ ಹೋಗ್ತೀನಿ. ಪಾಪ ನಮ್ಮ ಟಿ ವಿ ರಚ್ಚಗೆದ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಪೊಲೀಸ್ ಅವ್ರು ಕರ್ಕೊಂಡು ಹೋಗ್ಬಿಟ್ರು. ನನಗೂ ಹಂಗೆ ಆಗ್ಬಿಟ್ರೆ ಕಷ್ಟ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ 914 ಎಷ್ಟೋ ಇದೆ ಸಬ್ಸ್ಕ್ರೈಬರ್ಸು. 1K ಮಾಡಿ. 1K ಆದಮೇಲೆ 1 lakh ಮಾಡಿ. 1 lakh ಆದಮೇಲೆ 10 lakh, ನೆಕ್ಸ್ಟ್ ಲೆವೆಲ್ ಹಂಗೆ ಬೆಳೀತಾ ಇರಬೇಕು. ಓಕೆನಾ?